ಮತ್ತೆ ದರ್ಶನ್ ಪರ ವಕೀಲರು ವಾದ ಮಂಡನೆ ಮಾಡಲಿದ್ದಾರೆ. ಸಿವಿ ನಾಗೇಶ್, ಖ್ಯಾತ ವಕೀಲ ಸಿವಿ ನಾಗೇಶ್ ದರ್ಶನ್ಗೆ ಬೇಲ್ ಕೊಡಿಸಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಭಗೀರಥ ಯತ್ನ ಮಾಡ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮತ್ತೆ ದರ್ಶನ್ ಪರ ವಕೀಲರ ವಾದ ಆರಂಭ ಆಗುತ್ತೆ. ಚಾರ್ಜ್ ಶೀಟ್ ನಲ್ಲಿರೋ ಲೂಪ್ ಹೋಲ್ಸ್ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅತ್ಯಂತ ಪ್ರಬಲವಾದ ವಾದ ಮಂಡನೆ ಸಿವಿ ನಾಗೇಶ್ ಅವರಿಂದ ನಿನ್ನೆಯಿಂದ ನಡೀತಾ ಇದೆ. ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ವಿರುದ್ಧವಾದ ಏನೆಲ್ಲ ಸಾಕ್ಷ್ಯಗಳಿದ್ವಲ್ಲ ಅದನ್ನ ಹೇಗೆ ಅದು ನಕಲಿ ಸಾಕ್ಷ್ಯಗಳು ಅಂತ ಸಿವಿ ನಾಗೇಶ್ ಪ್ರೂವ್ ಮಾಡ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮತ್ತೆ ಅವರ ವಾದ ಆರಂಭವಾಗಲಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಪಾಯಿಂಟ್ ಬೈ ಪಾಯಿಂಟ್ ಅದರ ಅಪ್ಡೇಟ್ ನ ನೀವು ನೋಡ್ತಾ ಇದ್ದೀರಾ. ಸೊ ಎಷ್ಟೆಲ್ಲ ವಿಚಾರಗಳನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರುವಂತಹ ಎಷ್ಟೆಲ್ಲ ವಿಚಾರಗಳನ್ನ ಅದು ಸುಳ್ಳು ಸಾಕ್ಷಿ ಅಂತ ಮತ್ತು ಅದು ಬಿಲ್ಡ್ ಮಾಡಿರುವಂಥದ್ದು ದರ್ಶನ್ ವಿರುದ್ಧ ಬಿಲ್ಡ್ ಮಾಡಿರುವಂಥದ್ದು ಅಂತ ಸಿವಿ ನಾಗೇಶ್ ಪಾಯಿಂಟ್ ಬೈ ಪಾಯಿಂಟ್ ಪ್ರೂವ್ ಮಾಡ್ತಾ ಬಂದ್ರು ಅನ್ನೋದನ್ನ ನೋಡ್ತಾ ಇದ್ದೀವಿ. ಅವರದ್ದೇ ಆದ ಶೈಲಿಯಲ್ಲಿ ಪ್ರಖರ ವಾದ ಮಂಡನೆ ಸಿವಿ ನಾಗೇಶ್ ಅವರಿಂದ. ಪಂಚನಾಮೆಯಲ್ಲಿ ರಕ್ತದ ಕಲೆ ಇದೆ ಅಂತ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ರಿಕವರಿ ಮಾಡಿರುವಂಥದ್ದು ನಾರ್ಮಲ್ ಸಾಯಿಲ್, ಅಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ಮಣ್ಣು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದಾರಲ್ಲ ಅದ್ರ ಬಗ್ಗೆ ಹೇಳಿದ್ರು. ಆಮೇಲೆ ಶೂನಲ್ಲಿ ರಕ್ತದ ಕಲೆ ಅಂತ ಹೇಳ್ತಾರೆ. ಯಾವ ಶೂನಲ್ಲಿ ಇತ್ತು ಅಂತ ಸ್ಪೆಸಿಫಿಕೇಶನ್ ಇಲ್ಲ. ಶೂನ ವಾಶ್ ಮಾಡಲಾಗಿತ್ತು, ವಾಶ್ ಮಾಡಿದ್ಮೇಲೆ ರಕ್ತದ ಕಲೆ ಉಳಿಯತ್ತಾ. ಆಮೇಲೆ ಮೊಬೈಲು, ವಿನಯ್ ಮೊಬೈಲನ್ನು ಯಾಕೆ FSLಗೆ ಕಳಿಸಿಲ್ಲ, ವಿನಯ್ನ ಯಾಕೆ ಅರೆಸ್ಟ್ ಮಾಡಿಲ್ಲ, ಹೀಗೆ ನೂರಾರು ಅಂಶಗಳು ಚಾರ್ಜ್ ಶೀಟ್ನಲ್ಲಿ ಇರ್ತಕ್ಕಂಥ ನೂರಾರು ಲೂಪ್ ಹೋಲ್ಸ್ನ ಎತ್ತಿ ಎತ್ತಿ ತೋರಿಸ್ತಾ ಇದ್ದಾರೆ ಸಿವಿ ನಾಗೇಶ್. ಇದೆಲ್ಲವೂ ಕೂಡ ದರ್ಶನ್ಗೆ ವರವಾಗತ್ತಾ, ಅಂದ್ರೆ ಜಾಮೀನು ಕೊಡಬಹುದು ದರ್ಶನ್ಗೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿವಿ ನಾಗೇಶ್ ಅವರ ಈ ಪ್ರಬಲ ವಾದ ದರ್ಶನ್ಗೆ ವರ ಆಗತ್ತಾ, ಒಂದೊಂದು ಲೋಪವನ್ನು ಕೂಡ ಸಿವಿ ನಾಗೇಶ್ ಬಹಿರಂಗಪಡಿಸ್ತಾ ಇದ್ದಾರೆ. ಪೋಸ್ಟ್ ಮಾರ್ಟಮ್ ಮಾಡೋದು ಯಾಕೆ ಲೇಟ್ ಆಯ್ತು, ರೇಣುಕಾಸ್ವಾಮಿ ಶವವನ್ನ ಪೋಸ್ಟ್ ಮಾರ್ಟಮ್ ಮಾಡೋದು ಯಾಕೆ ಲೇಟ್ ಆಯ್ತು, ಆನಂತರ FSL ರಿಪೋರ್ಟ್ ಯಾಕೆ ಲೇಟ್ ಆಯ್ತು, ಹೀಗೆ ಹಲವು ಲೂಪ್ ಹೋಲ್ಸ್ನ. ಆಮೇಲೆ 164 ಹೇಳಿಕೆ ಏನಿದೆ, ಆ 164 ಸೆಕ್ಯೂರಿಟಿ ಗಾರ್ಡ್ ಪಟ್ಟಣಗೆರೆ ಶೆಡ್ ಹತ್ರ ಇದ್ದಂಥ ಸೆಕ್ಯೂರಿಟಿ ಗಾರ್ಡ್ನ ಹೇಳಿಕೆ, ಅದು ಆತನಿಗೆ ಕನ್ನಡ ಬರಲ್ಲ, ಟ್ರಾನ್ಸ್ಲೇಷನ್ ಮಾಡಿರುವಂಥದ್ದನ್ನ ಸ್ಟೇಟ್ಮೆಂಟ್ ಕೊಟ್ಟು ಆತನ ಹತ್ರ ಹೇಳಿಸ್ಕೊಂಡಿರೋದು ಇವ್ರಿಗೆ ಬೇಕಾದಂಗೆ ಅಂತ, ಹೀಗೆ ಪ್ರತಿಯೊಂದು ವಾದ ಪ್ರತಿಯೊಂದು ಅಂಶಗಳನ್ನ ತಗೊಂಡು ಸಿವಿ ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಅದು ಅಲ್ಲಿ ಬಿದ್ದಿದ್ದಂತಹ ಲಾಠಿ ಇರಬಹುದು, ಮರದ ಕೊಂಬೆಯಲ್ಲಿ ಬ್ಲಡ್ ಸ್ಟೇನ್ ಇತ್ತು ಅಂತ ಇವರೇನು ಚಾರ್ಜ್ ಶೀಟಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದಿರಬಹುದು. ಪ್ರತಿಯೊಂದು ಅಂಶಗಳನ್ನು ಕೂಡ ರೆಫ್ಯೂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸಿವಿ ನಾಗೇಶ್ ಅವರು. ಇಲ್ಲ ಹಾಗಿಲ್ಲ ಅದು ಅನ್ನುವಂಥದ್ದನ್ನ ಪ್ರೂವ್ ಮಾಡ್ತಾ ಹೋಗ್ತಾ ಇದ್ದಾರೆ. ಎಷ್ಟು ಆಳವಾಗಿ ಅವರು ಚಾರ್ಜ್ ಶೀಟ್ನ ಅಧ್ಯಯನ ಮಾಡಿದ್ದಾರೆ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ಹಂತ ಹಂತವಾಗಿ ಚಾರ್ಜ್ ಶೀಟ್ನ ಅಂಶಗಳನ್ನ ಬ್ರೇಕ್ ಡೌನ್ ಮಾಡ್ತಾ ಇದ್ದಾರೆ ಸಿವಿ ನಾಗೇಶ್. ಬಾಡಿ ಐಡೆಂಟಿಫಿಕೇಶನ್ ಲೇಟ್ ಆಯ್ತು ಅಂತ ಹೇಳ್ತಾರೆ ರೇಣುಕಾಸ್ವಾಮಿಯದ್ದು. ಆದರೆ ಹೀಗೊಂದು ಕೊಲೆ ನಡೆದಿದೆ ಅಂತ ಪ್ರದೋಷ್ 8ನೇ ತಾರೀಕೇನೆ ಪೊಲೀಸರಿಗೆ ತಿಳಿಸ್ತಾನೆ. ಇವ್ರು ಯಾಕೆ ಅರೆಸ್ಟ್ ಮಾಡಲಿಲ್ಲ, ಯಾಕೆ ತಕ್ಷಣ ಕ್ರಮ ಕೈಗೊಳ್ಳಿಲ್ಲ, PSI ವಿನಯ್ ಯಾಕೆ ತಕ್ಷಣ ಕ್ರಮ ಕೈಗೊಳ್ಳಿಲ್ಲ, ಹಾಗಿದ್ರೆ ಸುಮ್ಮನೆ ಇಟ್ಕೊಂಡು ಯಾಕೆ ಕೂತಿದ್ರು, ಕೊಲೆ ನಡೆದು 2 ದಿನ ಯಾಕೆ ಬೇಕಾಯ್ತು ಇವ್ರಿಗೆ ಅರೆಸ್ಟ್ ಮಾಡಕ್ಕೆ, ಅರೆಸ್ಟ್ ಮಾಡಿದ್ಮೇಲೆ ಆರೋಪಿಗಳನ್ನ ಕರ್ಕೊಂಡೋಗಿ ಇಮ್ಮಿಡಿಯೇಟ್ ಆಗಿ ಸ್ಥಳ ಮಹಜರು ಮಾಡ್ಬೇಕಿತ್ತಲ್ವಾ, ಅದಕ್ಕೆ 3 ದಿನ ಟೈಮ್ ತಗೊಂಡ್ರು. ಕೊಲೆ ನಡೆದು 3 ದಿನದ ನಂತರ ಸ್ಥಳ ಮಹಜರು ಮಾಡ್ತಾರೆ ಅಂದರೆ ಸ್ಥಳ ಮಹಜರು ಮಾಡುವಾಗ ಅಲ್ಲಿ ತಮಗೆ ಬೇಕಾದ ಹಾಗೆ ಸಾಕ್ಷ್ಯಗಳನ್ನ ರೆಡಿ ಮಾಡಿಟ್ಕೊಂಡು ಆಮೇಲೆ ಸ್ಥಳ ಮಹಜರು ಮಾಡಿದ್ರ, ಈ ಎಲ್ಲ ಪ್ರಶ್ನೆಗಳು ಕೂಡ ಮೂಡ್ತವೆ ಸಿವಿ ನಾಗೇಶ್ ಅವರ ವಾದವನ್ನ ಕೇಳ್ತಾ ಇದ್ರೆ. ಹಾಗೇನೆ ಇನ್ನೊಂದು ಮೇಜರ್ ಪಾಯಿಂಟ್ ಸಿವಿ ನಾಗೇಶ್ ಅವರು ಹೇಳಿರ್ತಕ್ಕಂಥದ್ದು, ದರ್ಶನ್ ಅವರನ್ನ ಸ್ಥಳ ಮಹಜರಿಗೆ ಸ್ಥಳಕ್ಕೆ ಕರ್ಕೊಂಡೇ ಹೋಗಿಲ್ಲ. ಬೇರೆ ಆರೋಪಿಗಳನ್ನ ಕರ್ಕೊಂಡು ಹೋದ್ರಿ, ಸೆಕ್ಯೂರಿಟಿ ಪ್ರಾಬ್ಲಮ್ಮು ಅಂತೀರಿ, ಅರೆಸ್ಟ್ ಮಾಡಿ ಆ ದಿನವೇ ಕರ್ಕೊಂಡು ಹೋಗ್ಬೋದಾಗಿತ್ತಲ್ಲ, ಯಾಕೆ ಕರ್ಕೊಂಡು ಹೋಗ್ಲಿಲ್ಲ, ಈ ಪ್ರಶ್ನೆಯನ್ನ. ಅಂದ್ರೆ ದರ್ಶನ್ ಅವ್ರನ್ನ ಕರ್ಕೊಂಡು ಹೋಗಿದ್ರೆ ಅವ್ರು ಬೇರೆ ಹೇಳಿರೋರು, ಅಲ್ಲಿ ನಿಮಗೆ ಬೇಕಾದಂಗೆ ನಿಮಗೆ ಸ್ಥಳ ಮಹಜರು ಮಾಡ್ಕೊಳಕ್ ಆಗಲ್ಲ ಅನ್ನೋ ಕಾರಣಕ್ಕೆ ಕರ್ಕೊಂಡು ಹೋಗ್ಲಿಲ್ವಾ, ಈ ಥರದ ಒಂದು ಅನುಮಾನ ಮೂಡುತ್ತೆ. ಸಾಕಷ್ಟು ಪ್ರಶ್ನೆಗಳನ್ನ ಸಿವಿ ನಾಗೇಶ್ ಅವರು ಬಹಳ ಪ್ರಬಲವಾಗಿ ಎತ್ತುತ್ತಾ ಇದ್ದಾರೆ. ಬೆನ್ನು ನೋವಿಗೆ ಬೆಂಡಾದ್ರ ಪೊರ್ಕಿ ದರ್ಶನ್ ಇವತ್ತು ಕೂಡ ವೈದ್ಯರಿಂದ ತಪಾಸಣೆ ನಡೆಸಿಕೊಂಡಿದ್ದಾರೆ. ದರ್ಶನ್ ಆರೋಗ್ಯ ತಪಾಸಣೆ ಜೈಲು ವೈದ್ಯ ಡಾಕ್ಟರ್ ರಾಜಶೇಖರ್ ಅವರಿಂದ ನಡೆದಿದೆ. ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಡಾಕ್ಟರ್ ಹೇಳಿದಾರಂತೆ, ಒತ್ತಾಯ ಮಾಡ್ತಾ ಇದಾರಂತೆ. ಇಷ್ಟೊಂದು ಪೇಯ್ನ್ ಇದೆ ಅಂತೀರಾ, ನೀವು ಇಮಿಡಿಯೇಟ್ ಆಗಿ ಸ್ಕ್ಯಾನ್ ಮಾಡಿಸ್ಬೇಕು ಏನಿದೆ ಅಂತ. ಅದ್ರ ಸ್ಕ್ಯಾನಿಂಗ್ ಬೇಡ ಅಂತ ಇದ್ದಾರೆ ದರ್ಶನ್.
ಕೋರ್ಟ್ ಆದೇಶದ ಬಳಿಕ ಹೇಳ್ತೀನಿ, ಇವತ್ತು ನೋಡೋಣ, ಈಗ ಬೇಲ್ ಅಪ್ಲಿಕೇಶನ್ ಆರ್ಗ್ಯುಮೆಂಟ್ ನಡೀತಾ ಇದೆ, ಆ ನಂತರ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರಂತೆ ದರ್ಶನ್. ಸಿಕ್ಕಾಪಟ್ಟೆ ಸಿವಿಯರ್ ಬ್ಯಾಕ್ ಪೇನ್ ಇದೆ ಅವ್ರಿಗೆ, ಬೆನ್ನು ನೋವಿದೆ ಅಂತ ದರ್ಶನ್ ಹೇಳ್ತಾನೆ ಇದ್ದಾರೆ. ಬಳ್ಳಾರಿಗೆ ಹೋದಾಗಿಂದನೂ ಅವ್ರು ಅದನ್ನು ಹೇಳ್ತಾನೆ ಇದ್ದಾರೆ. ಸೊ ಇವತ್ತು ಎಕ್ಸಾಮೈನ್ ಮಾಡೋಕ್ಕೆ ಡಾಕ್ಟರ್ ಬಂದಿದ್ದಾರೆ. ಅವರು ಪರಿಶೀಲನೆ ನಡೆಸಿ ಆನಂತರ ನೀವು ಸ್ಕ್ಯಾನ್ ಮಾಡಿಸ್ಕೊಬೇಕಾಗತ್ತೆ ಅಂತ ಹೇಳಿದಾರಂತೆ ಜೈಲು ಅಧೀಕ್ಷಕರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.